வீடியோ பிடிச்சிடலாம் ஃபஸ்ட்டு அவன் எப்பயுமே அப்படித்தான். ಏನೆಲ್ಲ ಅವತ್ತಿನ ಕಾಲಕ್ಕೆ ಸಮಸ್ಯೆಗಳಿರುತ್ತೆ ಇಂಡಿವಿಜುವಲ್ ಶಕ್ತಿ ಆಗಬೇಕು. ಪ್ರತಿಯೊಬ್ಬ ಪ್ರಜೆಯನ್ನ ರಕ್ಷಣೆ ಮಾಡುವಂಥ ಸಂವಿಧಾನದ ಪುಸ್ತಕವನ್ನ ಭಗವದ್ಗೀತೆಯಷ್ಟು ಪವಿತ್ರವಾಗಿರುವಂತಹ ಕಾನ್ಸ್ಟಿಟ್ಯೂಷನ್ ಬರೀಬೇಕು ಅಂತಂದ್ರೆ ಪದೇ ಪದೇ ಅವರ ವಿಚಾರಣೆ ಮಾಡಿ ಬೇರೆ ದೇಶದಲ್ಲಾಗಿರುವಂಥ ಲೋಪದೋಷಗಳು, ಆಮೇಲೆ ಲೇಬರ್ ರೆವಲ್ಯೂಷನ್ ಏನ್ರಿಯಲ್ಲಿ ಲೇಬರ್ ರೆವಲ್ಯೂಷನ್ಸ್ ಆಗಕ್ಕೆ ಏನ್ ಕಾರಣ ಇಂಥದನ್ನೆಲ್ಲ ಬಹಳ ಸುದೀರ್ಘವಾಗಿರುವಂಥ ಚರ್ಚೆ ಮಾಡಿ ಅವರ ಅಧ್ಯಯನ ಮಾಡಿ ಕೊನೆಗೆ ಭಾರತ ದೇಶಕ್ಕೆ ಪವಿತ್ರವಾಗಿರುವಂಥ ಸಂವಿಧಾನವನ್ನ ಮಾಡ್ತಾರೆ. ಆ ಸಂವಿಧಾನ ಕಾನ್ಸ್ಟಿಟ್ಯೂಟ್ ಮಾಡುವಾಗ ಎಲ್ಲ ಸಮಾಜದ ಗಣ್ಯರು ಕೂಡ ಭಾಗವಹಿಸ್ತಾರೆ, ಎಲ್ಲ ಸಮಾಜದ ಗಣ್ಯರು ಪ್ರೋತ್ಸಾಹಿಸ್ತಾರೆ, ಗೌರವಿಸ್ತಾರೆ. ಭಾರತದ ಪ್ರತಿಯೊಬ್ಬ ಪ್ರಜೆಗೆ ಸಂವಿಧಾನ ಶಕ್ತಿ ಆಗತ್ತೆ, ಧ್ವನಿ ಆಗತ್ತೆ. ಅದಾದ್ಮೇಲೆ ಅವಕಾಶವನ್ನ ತಂದುಕೊಡುತ್ತೆ. ಭಾರತದ ಪ್ರತಿಯೊಂದು ಪ್ರಜೆಗೆ ಅವಕಾಶ ಏನಾದ್ರೂ ಕೊಡುತ್ತೆ, ಲಿಬರ್ಟಿ ಆಫ್ ರೈಟ್ಸ್ ಅಂತ ಏನಾದ್ರೂ ಕೊಡುತ್ತೆ ಅಂದ್ರೆ ಅದು ಸಂವಿಧಾನ ಮಾತ್ರ ಅನ್ನುವಂಥದ್ದನ್ನ ಪದೇ ಪದೇ ಎತ್ತಿ ತಿಳಿಯುವಂತ ಮಾಡುತ್ತೆ. KGF ಅಲ್ಲಿ ನಾವು ಏನೇ ಮಾಡಿದ್ರು ಅಂಬೇಡ್ಕರ್ ಅವರಿಗೆ ಸೇವೆ ಮಾಡಿರುವಂಥದ್ದನ್ನ ಮಾತ್ರ ಅರ್ಥ ಮಾಡ್ಕೋಬೇಕು. ಯಾವುದೇ ಒಂದು ಸ್ವಾರ್ಥವಾದ ನಿಲುವು ಇಲ್ಲ ಅನ್ನುವಂಥ ಸಂದೇಶವನ್ನ ನಾವು ಸಾರಬೇಕಾಗತ್ತೆ ಅಂತ ಹೇಳ್ತಾ 2 ವಿಚಾರಗಳು ಮಾತ್ರ ನಾನು ಇವತ್ತು ಬಂದಿರುವಂಥವ್ರಿಗೆ ಹೇಳ್ತೀನಿ. ಕಾರ್ಮಿಕರಿಗೆ ಅವರಿಗೆ ವಿಶೇಷವಾಗಿರುವಂಥ ಗೌರವನ್ನ ಅಂಬೇಡ್ಕರ್ ಮಹಾನ್. ಯಾಕೆ ನಾವು ಇವತ್ತು ಅವರನ್ನ ಅತಿ ಎತ್ತರದ ಸ್ಥಾನದಲ್ಲಿ ನೋಡ್ತೀವಿ ಅಂದ್ರೆ ಪ್ರತಿಯೊಬ್ಬ ಕಷ್ಟಜೀವಿ ಸ್ವಯಂ ಕೃಷಿಯ ಬರೀ ನೋವನ್ನ ನೋಡಿ ಬೆಳೆದಿರುವಂಥವ್ರು. ಅವರ ಇಡೀ ಜೀವನ ನಮಗೆ ಪಾಠ ಆಗಬೇಕು. ಅವರ ಇಡೀ ಜೀವನ, ಅವರ ಜೀವನದಲ್ಲಿ ಅನುಭವಿಸಿರುವಂಥ ನರಕ ಇನ್ಯಾರು ಕೂಡ ಅನುಭವಿಸ್ಲಿಕ್ಕೆ ಸಾಧ್ಯ ಆಗಲ್ಲ. ಅವರ ಇಡೀ ಜೀವನ ನಮ್ಮೆಲ್ಲರ ದಾರಿದೀಪ ಆಗಬೇಕು, ನಮಗೆ ಒಂದು ರೋಲ್ ಮಾಡೆಲ್ ಆಗಬೇಕು ಅಂತಂದಾಗ ಒಂದು ಚಿಕ್ಕ ವಿಚಾರವನ್ನ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇವತ್ತು ಒಂದು ಎಜುಕೇಶನ್ ಬರೀ ನಮ್ಮನ್ನ ಸದೃಢ ಮಾಡ್ಕೊಳ್ಳೋಕ್ಕಲ್ಲ. ಎಜುಕೇಶನ್ ಪ್ರತಿಯೊಬ್ಬ ಪ್ರಜೆಯ ಜೀವನ, ಬದುಕು, ನಿರ್ಧಾರಗಳು, ಮತ್ತೆ ನಾವು ಯಾವುದನ್ನ ಗೌರವಿಸ್ಬೇಕು, ಯಾವುದನ್ನ ಜೊತೆಯಲ್ಲಿ ನಿಲ್ಲಬೇಕು ಅನ್ನೋಂಥ ವಿಚಾರಗಳಿಗೆ ವಿದ್ಯೆ ನಮಗೆ ಬಹಳ ಸಂಸ್ಕಾರವನ್ನು ಕೊಡುತ್ತೆ. ಆ ವಿದ್ಯೆಗೆ ಜಾಸ್ತಿ ಮಹತ್ವವನ್ನು ಕೊಡಬೇಕು. ಮತ್ತು ಎಲ್ಲರಿಗೂ ಸಮಾನವಾಗಿರುವಂಥ ವಿದ್ಯೆ ಅವಕಾಶಗಳನ್ನು ಕೊಡಬೇಕು. ಹೆಣ್ಮಕ್ಕಳಿಗೆ ವಿಶೇಷವಾಗಿ ಇವತ್ತು ನಾವು ಮಾತಾಡಲಿಕ್ಕೆ, ಓದ್ಕೊಳ್ಳಿಕ್ಕೆ ಮತ್ತು ಸಮಾನವಾದ ಅವಕಾಶ ಕೇಳಲಿಕ್ಕೆ ನಮಗೇನಾದರೂ ತಂದೆ ಯಾರಾದರೂ ಇದ್ದರೆ ಆ ಹೆಣ್ಮಕ್ಳಿಗೆ ಇಡೀ ಭಾರತ ದೇಶದಲ್ಲಿ ಮನುಕುಲದಲ್ಲಿ ಹೆಣ್ಮಕ್ಳಿಗೆ ವಿದ್ಯಾ ಸ್ವಾತಂತ್ರ್ಯ, ವೃತ್ತಿ ಸ್ವಾತಂತ್ರ್ಯ, ಅವಕಾಶದ ಸ್ವಾತಂತ್ರ್ಯ ಏನಾದರೂ ತಂದುಕೊಟ್ಟಿದ್ದಾರೆ ಅಂದರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಾತ್ರ. ಇವತ್ತು ತಂದೆ ಆರ್ಮಿಯಲ್ಲಿ ಕೆಲಸ ಮಾಡ್ತಾ ಇರ್ತಾರೆ, ರಾಮ್ಜಿ ಸಕ್ಪಾಲ್ ಅವರು ತನ್ನ ಮಕ್ಕಳೇ ವಿದ್ಯಾಭ್ಯಾಸ ಕೊಡಿಸ್ಬೇಕನ್ನುವಂಥ ಪ್ರಿನ್ಸಿಪಲ್ಸ್ ತಂದೆಗಿರುತ್ತೆ. ರಾಮ್ಜಿ ಸಕ್ಪಾಲ್ ಅವರಿಗೆ ತಾಯಿ ಮಗನನ್ನ ಭೀಮಾ ಅಂತ ಮುದ್ದಾಗಿ ಕರೀತಾ ಇರ್ತಾರೆ. ಮತ್ತೆ ಅವರು ವಿದ್ಯಾಭ್ಯಾಸಕ್ಕೆ ಹೋದಾಗ ಅವರಲ್ಲಿರುವಂಥ ಸದ್ಗುಣಗಳನ್ನು ನೋಡಿ ಅವರ ಗುರುಗಳು ಅಂಬೇಡ್ಕರನ್ನು ಅವರ ಹೆಸರನ್ನೇ ತನ್ನ ಜೀವನದಲ್ಲಿ ಭೀಮಾ ಅನ್ನೋ ಚಿಕ್ಕ ಹುಡುಗನಿಗೆ ಅಂಬೇಡ್ಕರ್ ಅನ್ನೋ ಹೆಸರನ್ನ ಕೊಟ್ಟು ಬಿರುದನ್ನ ಕೊಡ್ತಾರೆ. ನನ್ನ ಹೆಸರು ನಿನ್ನಲ್ಲಿರಲಿ ಅಂತ ಯಾರು ವಿದ್ಯಾಜಾನ ಆ ಗುರುಗಳು ಅಂಬೇಡ್ಕರ್ ಅವ್ರಿಗೆ ಅವರ ಹೆಸರನ್ನ ಕೊಡ್ತಾರೆ, ನಾಮಾಂಕಿತ ಮಾಡ್ತಾರೆ. ತಂದೆ ಹೆಸರನ್ನ ಜೋಡಿಸಿ ಭೀಮರಾವ್ ಸಕ್ಪಾಲ್ ಅಂತ ಕರೀತಾ ಇದ್ದಿದ್ರು. ಅಂದ್ರೆ ಅವರ ಎಲ್ಲಿ ಮಹಾರಾಷ್ಟ್ರದಲ್ಲಿ ಅವರ ಅಡ್ಮಿಷನ್ಸ್ ಎಲ್ಲಾಗಿದೆ ಮಧ್ಯಪ್ರದೇಶದಲ್ಲಿ, ಆ ಜಾಗದಲ್ಲಿ ಅವರ ತಂದೆ ಹೆಸರನ್ನ ಇರ್ತಾರೆ. ಆ ತಂದೆ ಹೆಸರ ಜೊತೆಗೆ ಅಂಬೇಡ್ಕರ್ ಅವರ ಹೆಸರನ್ನ ಕೊಡ್ಬೇಕಂದ್ರೆ ಅವರ ಗುರುಗಳು ಅವರ ಹೆಸರನ್ನ ನಾಮಾಂಕಿತ ಮಾಡ್ತಾರೆ. ಯಾಕೆ ಅಂದ್ರೆ ಒಬ್ಬ ವಿದ್ಯಾರ್ಥಿಯ ಪ್ರತಿಭೆ ಅವತ್ತು ಆ ಗುರುಗಳಿಗೆ ಮಾತ್ರ ಇವರ ಸಾಧನೆ ಗೊತ್ತಾಗ್ತಾ ಇತ್ತು. ಅದಾದ್ಮೇಲೆ ಬರೋಡಾ ಮಹಾರಾಜರು ಸ್ಕಾಲರ್ಶಿಪ್ ಅನ್ನ ಕೊಟ್ಟಾಗ ಇವತ್ತು ಸರ್ಕಾರದ ಸ್ಕಾಲರ್ಶಿಪ್ ನಾವು ಯಾವ ರೀತಿ ಉಪಯೋಗ ಮಾಡ್ಕೋತಾ ಇದ್ದೀವಿ ಪ್ರತಿಯೊಂದು ಹೆಜ್ಜೆಯಲ್ಲೂ ಅರ್ಥ ಮಾಡ್ಕೋಬೇಕು. ಅಂದಿನ ಕಾಲದಲ್ಲಿ ಬರೋಡಾ ಮಹಾರಾಜರು ಏನು ಕೊಟ್ಟಿರ್ತಾರೆ ಆ ಸ್ಕಾಲರ್ಶಿಪ್ ಇಂದ ಅವರು ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ, ಲಂಡನ್ ಯೂನಿವರ್ಸಿಟಿ, ಅವರು ಯಾವ್ಯಾವುದು ಕಂಟ್ರೀಸ್ಗೆ ಟ್ರಾವೆಲ್ ಮಾಡ್ತಾರೆ, ಅಲ್ಲಿ ಹೈಯೆಸ್ಟ್
ಎಜುಕೇಶನ್ನ ಮಾಡ್ತಾರೆ, ಸದಾಕಾಲ ಲೈಬ್ರರಿಯಲ್ಲಿ ಕೂತ್ಕೊಂಡು ತನ್ನ ಇಡೀ ಜೀವನದಲ್ಲಿ ಜ್ಞಾನದ ಹಸಿವಿಂದ ಅವರು ಬೇರೆ ಯಾವುದೇ ಒಂದು, ಪ್ರತಿಯೊಬ್ಬರಿಗೆ ಬೇರೆ ಬೇರೆ ಆಸೆಗಳಿರುತ್ತೆ, ಆದರೆ ಇವರಿಗೆ ಜ್ಞಾನದ ಆಸೆ, ಜ್ಞಾನದ ಕೊರತೆಯಿಂದ ಅವರು ಪ್ರತಿಯೊಂದು ದೇಶನ ಪ್ರವಾಸ ಮಾಡಿದ್ದಾರೆ. ಜ್ಞಾನದ ಹಸಿವಿಂದ ಬೇರೆ ದೇಶಗಳಿಗೆ ಪ್ರವಾಸ ಮಾಡಿದ್ದಾರೆ. ಜ್ಞಾನದ ಮಹತ್ವವನ್ನು ಅರಿತಾರೆ, ದೇಶಕ್ಕೆ ಜ್ಞಾನದ ಜ್ಯೋತಿಯಾಗಿ ಬೆಳಗ್ತಾರೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅಂಥವರ ಸೇವೆಯ ಒಂದೇ ಒಂದು ಗುಣವನ್ನು ನಾನು ಮೈಗೂಡಿಸ್ಕೊಂಡಾಗ ನನಗೆ ಅರ್ಥ ಆಗಿದ್ದು, ಅನುಭವ ಆಗಿದ್ದು ಒಂದೇ ಒಂದು ವಿಚಾರ ಏನಂದರೆ 1964 ಸರ್ಕಾರ KGF ಅಲ್ಲಿ ಮೈನಿಂಗ್ ಅಲ್ಲಿ ಕೆಲಸ ಮಾಡುವಂತ ಕಾರ್ಮಿಕರಿಗೆ 1870 ಎಕರೆ ಜಾಗ ಕೊಡ್ತಾರೆ ಪಬ್ಲಿಕ್ ಸೆಕ್ಟರ್ಸ್ಗೆ ಅಂತ ಸರ್ಕಾರ. ಅವತ್ತಿನ ಸರ್ಕಾರ 1870 ಏಕರ್ಸ್ ಜಾಗ ಕೊಡ್ತಾರೆ. ಅದಾದ್ಮೇಲೆ ಫಸ್ಟ್ ಪಬ್ಲಿಕ್ ಸೆಕ್ಟರ್ ಬರುತ್ತೆ BML 1964 ಅಲ್ಲಿ. ಅದು ಇಡೀ 65 ಇಯರ್ಸ್ ಅಲ್ಲಿ ಉದ್ಯೋಗ ಕ್ರಾಂತಿಯನ್ನು ಕೊಟ್ಟಿರೋದು ಬರೀ 1350 ಪರ್ಮನೆಂಟ್ ಎಂಪ್ಲಾಯೀಸ್ನ ಕೊಡ್ತಾರೆ. ಇಡೀ ದೇಶವ್ಯಾಪ್ತಿ ಉದ್ಯೋಗ ಏನಾದರೂ 1850 ಏಕರ್ಸ್ ಕೊಟ್ಟಿರುವಂಥ ಜಾಗದಲ್ಲಿ 1350 ಅಷ್ಟೇ ಪರ್ಮನೆಂಟ್ ಎಂಪ್ಲಾಯೀಸು, ಕಾಂಟ್ರಾಕ್ಟ್ ಮೇಲೆ 3500 ಎಂಪ್ಲಾಯೀಸ್ಗೆ ಕೊಡ್ತಾರೆ. ಪಾರದರ್ಶಕತೆ ಬಗ್ಗೆ ನಿಮಗೆ ಹೇಳ್ತಾ ಇದ್ದೀನಿ. ಅದಾದಮೇಲೆ ಆಲ್ಮೋಸ್ಟ್ 65 ಇಯರ್ಸ್ ನಾವು ಏನು ಅನ್ಯುಟಿಲೈಸ್ಡ್ ಲ್ಯಾಂಡ್ BGML ಇಂದ ತಗೊಂಡಿರುವಂಥ ಜಾಗದಲ್ಲಿ ಆಲ್ಮೋಸ್ಟ್ 25,000 ಎಂಪ್ಲಾಯ್ಮೆಂಟ್ ಆಪರ್ಚುನಿಟಿ ಕ್ರಿಯೇಟ್ ಮಾಡುವಂಥ ಒಂದು ಸಾಧನೆ, ಅವಕಾಶ ಯಾವಾಗಾಯಿತು ಅಂದರೆ ಅನ್ಯುಟಿಲೈಸ್ಡ್ ಲ್ಯಾಂಡ್ ಏನು BML ಇಂದ ನಾವು ವಾಪಸ್ ತಗೊಂಡಿದ್ವಿ ಆ 978 ಏಕರ್ಸ್ ಕಂಪನಿ, ಫೀಸೈಟ್ ಕಂಪನಿ, ಆ ಥರ ಮಲ್ಟಿ ಕಂಪನೀಸ್ ಅಲ್ಲಿ ಅಪ್ಲೈ ಮಾಡಿಕೊಂಡು ಆಲ್ಮೋಸ್ಟ್ 18,000 to 20,000 ಉದ್ಯೋಗ ಆಪರ್ಚುನಿಟೀಸ್, ಜಾಬ್ ಆಪರ್ಚುನಿಟೀಸ್ ಅವಕಾಶ ಮಾಡುವಂಥ BML ಇಂದ ವಾಪಸ್ ತಗೊಂಡಿರುವಂಥ ಅನ್ಯುಟಿಲೈಸ್ಡ್ ಲ್ಯಾಂಡಲ್ಲಿ 60 ಇಯರ್ಸ್ ಆದಮೇಲೆ ಇಂಥ ಒಂದು ರೆವಲ್ಯೂಷನರಿ ಸ್ಟೆಪ್ ನಾವು ತಗೊಳ್ಳೋದಕ್ಕೆ ಅವಕಾಶ ಇತ್ತು. ಅದೆಲ್ಲ ಅವಕಾಶ ಪ್ರಯತ್ನ ಮಾಡಿದ್ದು ನಿಮ್ಮ ಆಶೀರ್ವಾದದಿಂದ, ನಿಮಗೆ ಏನೇನು ಕಷ್ಟಗಳನ್ನು ನೀವು ಇಷ್ಟು ಕಾಲ ಡೈಲಿ ಟ್ರಾವೆಲರ್ಸ್ ಇರ್ಬೋದು, ಇಲ್ಲಿ ನಾವು ಓದ್ಕೊಂಡಿರುವಂಥ ವಿದ್ಯಾವಂತ ಮಕ್ಕಳಿರ್ಬೋದು, ಅವರ ಪ್ರತಿಭೆಗೆ ಸಕಾಲಕ್ಕೆ ಉದ್ಯೋಗ ಸಿಗದೆ ಪ್ರತಿ ಹಂತದಲ್ಲೂ ನೋವು ತಿಂತಾ ಇದ್ದಂಥ ಮಕ್ಕಳಿಗೆ ನಾನು ಯಾವ ರೀತಿ ಸೇವೆ ಮಾಡ್ಬೋದು ಅಂತ ಅಂದಾಗ ನನಗೆ ಸಿಕ್ಕ ಒಂದು ಚಿಕ್ಕ ಅವಕಾಶ, ಚಿಕ್ಕ ಗೋಲ್ಡನ್ ಆಪರ್ಚುನಿಟೀಸ್ನ ನಾವು ಮುಂದಿನ ದಿನಗಳಲ್ಲಿ 20,000 to 50,000 ಜನಕ್ಕೆ ಉದ್ಯೋಗ ಸೃಷ್ಟಿ ಮಾಡುವಂಥ ನೆಲೆಯನ್ನು, ಅವಕಾಶಗಳನ್ನು, ಇನ್ಫ್ರಾಸ್ಟ್ರಕ್ಚರನ್ನು ನಾವು ಕ್ರಿಯೇಟ್ ಮಾಡುವಂಥದ್ರಲ್ಲಿ ಸಕ್ಸಸ್ಸಾಗಿದ್ದೀವಿ. ಅದು ನಮ್ಮ ನಡೆ ಆಗಬೇಕು. ಸ್ವಾರ್ಥ ನಡೆಯಿಂದ ಮಾಡಲಿಲ್ಲ. ಇಲ್ಲಿನ ಮಕ್ಕಳಿಗೆ KGF ಮಕ್ಕಳು ಹೋಗಿ ಎಲ್ಲೋ ದುಡ್ಕೊಂಡು ಬರೋದಲ್ಲ. KGF ಮಕ್ಕಳಿಗೆ ಬರುವಂಥ ದಿನಗಳಲ್ಲಿ IT ಕಂಪನಿ ಬರಲಿ, ಸಾಫ್ಟ್ವೇರ್ ಕಂಪನಿ ಬರಲಿ, ಇಂಡಸ್ಟ್ರೀಸ್ ಬರಲಿ, KGF ನೆಲದಲ್ಲಿ ಉದ್ಯೋಗ ಸೃಷ್ಟಿ ಮಾಡುವಂಥ ಕ್ರಾಂತಿಕಾರಿ ಹೆಜ್ಜೆಯನ್ನು ಇಡೋದ್ರಲ್ಲಿ ನನ್ನ ಸರ್ಕಾರ ನನ್ನ ಜೊತೆ ಬದ್ಧವಾಗಿತ್ತು. ಅದು ಬರೋ ದಿನಗಳಲ್ಲಿ ಅದೇ ಪ್ರಿಯಾರಿಟಿ ಆಗಿ ನಾವು KGFಗೆ ಎಷ್ಟು ಗೌರವ ಕೊಡ್ತೀವಿ, KGF ಜನತೆ ನನಗೆ ಕೊಟ್ಟ ಒಂದು ಗೋಲ್ಡನ್ ಆಪರ್ಚುನಿಟಿಯನ್ನು ನಾನು ಯಾವ ರೀತಿ ಸದ್ಬಳಕೆ ಮಾಡ್ಕೊಂಡಿದ್ದೀನಿ ಅನ್ನೋದಕ್ಕೆ ಒಂದು ಚಿಕ್ಕ ನಿದರ್ಶನ ಅಂತ ಹೇಳ್ತಾ, ಇವತ್ತು ಈ ಶುಭ ಸಂದರ್ಭದಲ್ಲಿ ಯಾರ್ಯಾರು ಗೌರವವಾಗಿ ಈ ಕಾರ್ಯಕ್ರಮಕ್ಕೆ ಬಂದಿದ್ದೀರಾ ನಿಮ್ಮೆಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನು ಹೇಳ್ತೀನಿ. ಯಾಕೆ ನಾವು ಇಷ್ಟು ಗೌರವಿಸ್ತೀವಿ ಅಂದರೆ ಫಸ್ಟ್ ಪ್ರಿಯಾರಿಟಿ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್ ಕೊಡ್ತೀವಿ. ಸರ್ಕಾರಿ ಶಾಲೆ ಇರ್ಬೋದು, ಸರ್ಕಾರಿ ಕಾಲೇಜ್ ಇರ್ಬೋದು, ಸರ್ಕಾರಿ ಇನ್ಸ್ಟಿಟ್ಯೂಷನ್ಸ್ ಯಾವ್ಯಾವ್ದಿದೆ ಅದೆಲ್ಲ ಸ್ಟ್ರೆಂಥನ್ ಮಾಡ್ತೀವಿ. ಮುಂದೆ ಬರುವಂಥ ದಿನಗಳಲ್ಲಿ ಇಂಡಸ್ಟ್ರೀಸ್ KGF ಅಲ್ಲಿ ಸೇಫಾಗಿ ಎಮರ್ಜ್ ಆಗಬೇಕಂದ್ರೆ ಪೊಲೀಸ್ SP ಆಫೀಸ್ ಆದಿಯಾಗಿ ಪೊಲೀಸ್ ಟ್ರೈನಿಂಗ್ ಅಕಾಡೆಮಿ, DR ಪೊಲೀಸ್ನ ಹೇಗೆ ಪ್ರೊಟೆಕ್ಟ್ ಮಾಡ್ಕೋಬೇಕು ಅಂತ ಅದು ನನ್ನ ರೆವಲ್ಯೂಷನರಿ ಚಾಲೆಂಜ್ ಆಗಿರುತ್ತೆ. ಸರ್ಕಾರದ ಹಂತದಲ್ಲಿ ಯಾವ ಮಂತ್ರಕ್ಕಾದರೂ ನಾನು ಪ್ರಯತ್ನ ಮಾಡಿ ಅದನ್ನು ಏನೇ ಬಂದರೂ, ಏನೇ ವಿಚಾರ ಅದರ ಬಗ್ಗೆ ಬಂದರೂ ಕೂಡ ಬರುವಂಥ ದಿನಗಳಲ್ಲಿ ಸರ್ಕಾರದ ಹಂತದಲ್ಲಿ ನನ್ನ ಕ್ಷೇತ್ರದ ಜನತೆಗೋಸ್ಕರ ನಾನು ಫೈಟ್ ಮಾಡ್ತೀನಿ ಅಂತ ಹೇಳ್ತಾ, ಎಷ್ಟು ರಿಸೋರ್ಸಸ್ನ ನಾವು KGF ತರಕ್ಕಾಗುತ್ತೆ ಇಲ್ಲಿ ಎಂಪ್ಲಾಯ್ಮೆಂಟ್ನ ಕ್ರಿಯೇಟ್ ಮಾಡೋದಕ್ಕೆ. ನಮ್ಮ ಓನ್ ಸಿಟಿಯಲ್ಲಿ KGF ಟೌನಲ್ಲಿ ಬೇರೆಯವ್ರಿಗೂ ಉದ್ಯೋಗ ಸೃಷ್ಟಿ ಮಾಡ್ತೀವಿ, ನಮ್ಮಲ್ಲಿ ನಮ್ಮ ಕ್ಷೇತ್ರದ ಜನತೆಗೂ ಉದ್ಯೋಗ ಸೃಷ್ಟಿ ಮಾಡುವಂಥ ಒಂದೇ ಒಂದು ಕ್ರಾಂತಿಕಾರಿ ಹೆಜ್ಜೆಯನ್ನು ಇಡುವಂಥದ್ದು ಒಂದೇ ಒಂದು ಸಂಕಲ್ಪ ಮಾಡಿದ್ದೀನಿ. ಅದನ್ನು ನೆರವೇರಿಸ್ತೀನಿ. ಈಡೇರಿಸೋವರೆಗೂ ಕೂಡ ನನ್ನ ಸರ್ಕಾರನ ನಾನು ಕೂಡ ಬಿಡಲ್ಲ. ಅದು ಒಂದೇ ನಾನು ಈ ದಿನ ಸಂಕಲ್ಪ ಮಾಡ್ತೀನಿ. ಅದನ್ನು ಈಡೇರಿಸೋದೇ
ನನ್ನ ತಪಸ್ಸಾಗಿರುತ್ತೆ ಅಂತ ಹೇಳ್ತಾ, ಅದು ಎಲ್ಲದಕ್ಕೂ ಸಾಕ್ಷಿ ನಿಮ್ಮ ಆಶೀರ್ವಾದ, ನಿಮ್ಮ ಸಹಕಾರ ಅಂತ ಹೇಳ್ತಾ, ಈ ಒಂದು ಸುಂದರವಾಗಿರುವಂಥ ನೆನಪು, ಭಾವನೆ ಇವೆಲ್ಲನೂ ಕೂಡ ಈ ಆಗಸ್ಟ್ ಮಾಸ ಏನಂದರೆ ಅಂಬೇಡ್ಕರ್ ಅವರು ಆಗಸ್ಟ್ 3 ಅವರಿಗೆ ವಿಶೇಷವಾಗಿರುವಂಥ ದಿನ. ಅವರ ಆ ದಿನನ ನಾವು ನೆನಪು ಮಾಡ್ಕೊಳ್ಳೋದಕ್ಕೋಸ್ಕರ, ಮರುಕಳಿಸ್ಕೊಳ್ಳೋದಕ್ಕೋಸ್ಕರ ಈ ದಿನ ಆಗಸ್ಟ್ 5 ನಾವು ನೆನಪು ಮಾಡಿಕೊಂಡು ಅವರ ಪುತ್ಥಳಿಯನ್ನು ಲೋಕಾರ್ಪಣೆ ಮಾಡಿದ್ದೀವಿ ಅಂತ ಹೇಳ್ತಾ, ಸದಾಕಾಲ ಅವರ ಆಶಯಗಳನ್ನು, ಅವರ ಭಾವನೆಗಳಿಗೆ ಗೌರವವನ್ನು ಕೊಡ್ತಾ, ಅವರ ನಡೆದ ದಾರಿಯನ್ನು ಸ್ಮರಿಸುತ್ತಾ, ಯಾವುದೇ ಒಂದು ಅಧಿಕಾರ, ಯಾವುದೇ ಒಂದು ಜವಾಬ್ದಾರಿಯನ್ನು ಸ್ವಾರ್ಥವಾಗಿ ಯಾವತ್ತು ಆಲೋಚನೆ ಮಾಡದೆ ದೇಶಕ್ಕೆ, ಸಮಾಜಕ್ಕೆ, ಕಷ್ಟದಲ್ಲಿರುವವರಿಗೆ ನಾವು ಅದನ್ನು ಸಮರ್ಪಣೆ ಮಾಡೋ ಮನೋಭಾವವನ್ನು ಬೆಳೆಸ್ಕೊಂಡು ಹೆಜ್ಜೆಯಲ್ಲಿರುವಂಥ ಭಾವನೆಗಳನ್ನು ಬೆಳೆಸ್ಕೊಳ್ಬೇಕು ಅನ್ನುವಂಥ ತತ್ವಗಳನ್ನು ಮೈಗೂಡಿಸ್ಕೊಂಡು ಹೆಜ್ಜೆ ಇಡ್ತಾ ಇದ್ದೀವಿ. ಯಾವುದೇ ಒಂದು ಲೋಪದೋಷ ಆಗುವಂಥ ಪ್ರಯತ್ನ ಮಾಡೋಕ್ಕೆ ಬಿಡಲಿಲ್ಲ. KGF ಅಲ್ಲೂ ಕೂಡ ಅಷ್ಟೇ ಅಭಿಮಾನದಿಂದ, ಅಕ್ಕರೆಯಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿ ಮತ್ತು ಅವರ ಎಷ್ಟೋ ಕಾರ್ಯಕ್ರಮಗಳಿಗೆ ಏನು ಇದು ಇವತ್ತು ವಿಶೇಷತೆ ಅನ್ನೋವಂಥದ್ದನ್ನು ಹೇಳಲಿಲ್ಲ ಅಂತ ಹೇಳ್ತಾ ಇದ್ದಾರೆ. ಮೊದಲು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರದ್ದು ಬ್ರಾನ್ಸ್ ಪ್ರತಿಮೆ ಇರಲಿಲ್ಲ, ಕಂಚಿನ ಪುತ್ಥಳಿ ಇರಲಿಲ್ಲ. ಇಡೀ KGF ಅಲ್ಲಿ ಮೊದಲನೇ ಬ್ರಾನ್ಸ್ ಪುತ್ಥಳಿ ಇದು, ಕಂಚಿನ ಪುತ್ಥಳಿ ಇದು. ಹಿಂದೆ ಇದನ್ನು ನಾವು ಬೇರೆ ರೀತಿ ಮಾಡಿರ್ತಾರೆ, ಬಹಳ ವರ್ಷಗಳ ಕಾಲ ಅದು ನಮ್ಮ ಅವಧಿಯಲ್ಲಿರಲಿಲ್ಲ. ಇದು ಪ್ರತಿಯೊಬ್ಬ ಸಂಘಟನೆಕಾರರ ಬೇಡಿಕೆಯ ಮೇಲೆ, ಒತ್ತಾಯದ ಮೇಲೆ, ಅವರ ಭಾವನೆಗಳಿಗೆ ಗೌರವ ಕೊಟ್ಟು, ಅವರ ಆಲೋಚನೆಗಳಿಗೆ ನಾವು ಸ್ಪಂದಿಸುವಂಥ ಮನಸ್ಸನ್ನು ಮಾಡಿ, ನಿಧಾನ ಆಗಿದೆ ಸತ್ಯ, ಅದನ್ನು ಒಪ್ಕೋತೀವಿ, ನಿಧಾನ ಆಗಿದೆ, ತಡ ಆಗಿದೆ, ಆದರೆ ಅವರ ಆಸೆಗಳನ್ನು ಸಿಗುವಂಥ ಎಲ್ಲ ಪ್ರಯತ್ನದಲ್ಲಿ ನಾವು ಯಶಸ್ವಿ ಆಗ್ತಾ ಇದ್ದೀವಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಇದು ಒಂದು ಭೀಮ ನಮನ ಮತ್ತು ಪ್ರಿಯಾಂಬಲ್ ಓದೋಣ. ಅವರಿಗೆ ಪ್ರಿಯಾಂಬಲನ್ನು ಓದಿ ಗೌರವನ ಸಲ್ಲಿಸೋಣ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. கொஞ்சம் நவுந்தீங்கன்னா கொஞ்சம் மூணு ಏನು ಎಲ್ಲ ದಲಿತ ಸಂಘಟನೆಗಳ ಬೇಡಿಕೆಯ ಮತ್ತು ಅವರ ಭಾವನೆಗಳಿಗೆ ಸ್ಪಂದಿಸುವ ನಿಟ್ಟಿನಲ್ಲಿ ನಾವು ಈ ದಿನ ಈ ಒಂದು ಕಂಚಿನ ಪ್ರತಿಮೆಯನ್ನು ಪ್ರತಿಷ್ಠಾಪನೆ ಮಾಡಿದ್ದೀವಿ ಅಂತಕ್ಕಂಥ ಮಾತನ್ನು ಹೇಳಿ, ತಮ್ಮ ದೂರದೃಷ್ಟಿಯ KGFನ ಸರ್ವಾಂಗೀಣ ಬೆಳವಣಿಗೆಗೆ ತಮ್ಮ ದೂರದೃಷ್ಟಿಯ ಮಾತುಗಳನ್ನು ಪ್ರಸ್ತಾಪಿಸಿದಂತಹ ನಮ್ಮ ಮಾನ್ಯ ಶಾಸಕರಿಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ದಯವಿಟ್ಟು ಎಲ್ಲರೂ ಕೈ ಮುಂದೆ ಮಾಡಿ ನಮ್ಮ ಭಾರತದ ಸಂವಿಧಾನ ಪೀಠಿಕೆ, ಭಾರತದ ಜನತೆಯಾದ ನಾವು ಭಾರತವನ್ನು ಸಾರ್ವಭೌಮ ಸಮಾಜವಾದಿ ಧರ್ಮ ನಿರಪೇಕ್ಷ ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ರೂಪಿಸುವುದಕ್ಕಾಗಿ ಭಾರತದ ಎಲ್ಲಾ ಪ್ರಜೆಗಳಿಗೆ ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು ವಿಚಾರ ಅಭಿವ್ಯಕ್ತಿ ನಂಬಿಕೆ ಧರ್ಮ ಮತ್ತು ಉಪಾಸನೆಯ ಸ್ವಾತಂತ್ರ್ಯವನ್ನು ಸ್ಥಾನಮಾನ ಮತ್ತು ಅವಕಾಶಗಳ ಸಮಾನತೆಯನ್ನು ದೊರೆಯುವಂತೆ ಮಾಡುವುದಕ್ಕಾಗಿ ವ್ಯಕ್ತಿ ಗೌರವ ದೇಶದ ಏಕತೆ ಮತ್ತು ಸಮಗ್ರತೆಗಾಗಿ ಎಲ್ಲರಲ್ಲಿ ಭಾತೃತ್ವ ಭಾವನೆಯನ್ನು ಮೂಡಿಸುವುದಕ್ಕೆ ದೃಢ ಸಂಕಲ್ಪ ಮಾಡಿ ನಮ್ಮ ಸಂವಿಧಾನ ಸಭೆಯಲ್ಲಿ 1949ನೆಯ ಇಸವಿಯ ನವೆಂಬರ್ ತಿಂಗಳ 26ನೇ ದಿನದಂದು ಈ ಸಂವಿಧಾನವನ್ನು ನಮಗೆ ನಾವೇ ಅರ್ಪಿಸಿಕೊಂಡು ಅಂಗೀಕರಿಸಿ ಶಾಸನವಾಗಿ ವಿಧಿಸಿಕೊಂಡಿದ್ದೇವೆ. ಬೋಲೋ ಭಾರತ್ ಮಾತಾ ಕಿ
की जय भीम, जय भीम, जय भीम, जय भीम, बोलो भारत माता की जय बोलो भारत माता की जय भीम, जय भीम. ಧನ್ಯವಾದಗಳು. ಎಲ್ಲರಿಗೂ ಕೂಡ ಪಕ್ಕದಲ್ಲಿ ಇರ್ತಕ್ಕಂಥ PWD ಕಚೇರಿಯ ಆವರಣದಲ್ಲಿ ಊಟದ ವ್ಯವಸ್ಥೆ ಮಾಡಲಾಗಿದೆ. ದಯವಿಟ್ಟು ಎಲ್ಲರೂ ಕೂಡ ಊಟವನ್ನು ಸ್ವೀಕರಿಸಿ ಇಲ್ಲಿಂದ ತೆರಳಬೇಕು ಅಂತ ಮನವಿ ಮಾಡ್ತಾ ಇದ್ದೇವೆ. ಎಲ್ಲ ಸಾರ್ವಜನಿಕರಿಗೆ ಮತ್ತೆ ನಮ್ಮ ಎಲ್ಲ ದಲಿತ ಪರ ಸಂಘಟನೆಗಳು ಎಲ್ಲ ಸಾರ್ವಜನಿಕರು ಮುಕ್ತವಾಗಿ ಬಂದು ಡಾಕ್ಟರ್ BR ಅಂಬೇಡ್ಕರ್ ಅವರ ಕಂಚಿನ ಪುತ್ಥಳಿಗೆ ಮಾಲಾರ್ಪಣೆ ಮಾಡಲಿಕ್ಕೆ ಮುಕ್ತವಾದ ಅವಕಾಶ ಇದೆ. ಎಲ್ಲರೂ ಕೂಡ ಇಲ್ಲಿ ವಾರ ಸಮಾಜ ಕಲ್ಯಾಣಾಧಿಕಾರಿಗಳಾಗಿರ್ತಕ್ಕಂಥ ಶಿವಕುಮಾರಿ ಮೇಡಮ್ ಅವರು ದಯವಿಟ್ಟು ಇಲ್ಲಿ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಜೈ 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 ಎಲ್ಲರೂ ಊಟದ ವ್ಯವಸ್ಥೆ ಪಕ್ಕದಲ್ಲಿ ಊಟದ ವ್ಯವಸ್ಥೆಯನ್ನು ಏರ್ಪಡಿಸಲಾಗಿದೆ. ಎಲ್ಲರೂ ದಯವಿಟ್ಟು ಹೋಗಿ ಎಲ್ಲ ಊಟದ ವ್ಯವಸ್ಥೆ ಉಪಹಾರವನ್ನು ಸ್ವೀಕರಿಸಿ ನೀವು ಎಲ್ಲರೂ ಊಟ ಮಾಡಬೇಕಂತ ವಿನಂತಿ.
ಕೊನೆಗೂ ಗೀತೆಯನ್ನು ಅಭ್ಯಾಸವನ್ನು ಸೃಷ್ಟಿ ಮಾಡುವಂತಹ ಟೀಮ್ ಗೀತೆಯನ್ನು ಈಗ ಅದೇ ಜಾಗದಲ್ಲಿ ಬದಲಿ ಪ್ರತಿಮೆ ಕಂಚಿನ ಪುತ್ತಲಿಯನ್ನು ಜಿಲ್ಲೆಗೆ ಅವಕಾಶ ಸಿಗಬೇಕಾಗಿತ್ತು. ಕೋಲಾರ ಜಿಲ್ಲೆಗೆ ಚಿಕ್ಕಬಳ್ಳಾಪುರ ಯಾಕೆ ಸಿಕ್ಕಲಿಲ್ಲ ಅನ್ನೋಂಥ ವಿಚಾರಕ್ಕೆ ನನಗೆ ಮಾಹಿತಿ ಇಲ್ಲ. ನಾನು ಯಾವುದೇ ಒಂದು ಪದವಿಗಾಗಿ ಅಥವಾ ಅವಕಾಶಕ್ಕಾಗಿ ನಾನು ಎಲ್ಲಿಯ ಪ್ರವಾಸವನ್ನು ಮಾಡಿಲ್ಲ. ಕಾರಣ ನನಗೆ ಗೊತ್ತಿಲ್ಲ, ಆದರೆ ಇಡೀ ಜಿಲ್ಲೆಗೆ ಅವಕಾಶ ತಪ್ಪಿರೋದು ಅಥವಾ ಅವಕಾಶ ಸಿಗಬೇಕಾಗಿತ್ತು ಅನ್ನೋದು ಒಂದು ನನ್ನ ಅಭಿಪ್ರಾಯ. ಒಬ್ಬರು ವೈಯಕ್ತಿಕವಾಗಿ ಏನು ನಿರ್ಧಾರಗಳು ತಗೋತಾರೆ ಅದಕ್ಕೆ ನಾನು ಉತ್ತರ ಕೊಡೋಕ್ಕಾಗಲ್ಲ. ಪಕ್ಷ ಅನ್ನೋದು ಒಂದು ವೇದಿಕೆ ಕೊಡುತ್ತೆ, ನಾಯಕತ್ವದ ಗುಣಗಳನ್ನು ಕಲಿಸುತ್ತೆ. ಪಕ್ಷ ಯಾವ್ಯಾವ ಸಂದರ್ಭ ಇದ್ದಾಗ ನಾವು ಪಕ್ಷದಿಂದ ಬೆಳೆದಿರುವಂಥವ್ರು, ಪಕ್ಷ ಸದಾಕಾಲ ಒಂದು ತಾಯಿಯ ಸ್ಥಾನದಲ್ಲಿ ನಿಂತು ಪ್ರತಿಯೊಬ್ಬರ ನಾಯಕತ್ವನ ಅವಕಾಶಗಳನ್ನು ಕೊಟ್ಟು ಮತ್ತು ಅವರ ಸಮಾಜಮುಖಿಯಾಗಿ ಕೆಲಸ ಮಾಡಲಿಕ್ಕೆ ಅವಕಾಶ ಕೊಟ್ಟಾಗ, ನಮ್ಮ ಪಕ್ಷದಲ್ಲಿ ಏನೇ ಅವಕಾಶ ಕೊಟ್ಟಾಗ ವಂಚಿತರಾದಾಗ ಅದಕ್ಕೆ ಆದದ್ದು ಒಂದು ವೇದಿಕೆ ಇದೆ. ಆ ವೇದಿಕೆಯಲ್ಲಿ ಮಾತ್ರ ನಮ್ಮ ಆವೇದನೆಗಳನ್ನು ಹೇಳ್ಕೊಳ್ಳುವಂಥ ಪ್ರಯತ್ನ ಮಾಡಬೇಕು ಅನ್ನೋದು ವೈಯಕ್ತಿಕ ಅಭಿಪ್ರಾಯ. ಜಿಲ್ಲೆ ಎಲ್ಲ ಶಾಸಕರು ಒಗ್ಗಟ್ಟು ಪ್ರದರ್ಶನ ಮಾಡಿ ಜಿಲ್ಲೆಗೆ ಅನ್ಯಾಯ ಆಗಿದೆ ಅಂತ ಹೇಳ್ಬಿಟ್ಟು ಜಿಲ್ಲೆಗೆ ಅವಕಾಶ ಸಿಕ್ಕಿಲ್ಲ ಅನ್ನೋವಂಥದ್ದನ್ನು ನನಗೂ ಆ ನೋವಿದೆ. ಹಾಗಂದಾಗ ಬರೀ ಕೋಲಾರ ಜಿಲ್ಲೆಗೆ ಮಾಡಿದರೆ ನನ್ನ ಮನಸ್ಸಿಗೆ ತುಂಬ ನಮಗೂ ನೋವಾಗ್ತಾ ಇತ್ತು. ಆ ರೀತಿ 7-8 ಜಿಲ್ಲೆಗಳಲ್ಲಿ ಅವಕಾಶ ಸಿಕ್ಕಿಲ್ಲ. ಮೊದಲನೇ ಸತಿ ಒಂದು ಅವಕಾಶ ಕೊಟ್ಟಿದ್ದಾರೆ, ಮೊದಲನೇ ಹಂತದಲ್ಲಿ 2.5 ವರ್ಷ ಏನು ಕೊಡ್ತಿದ್ರು